ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸರ್ ತಮ್ಮಲ್ಲಿ ಒಂದು ಮಾತು, ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಸಮಾಜ ಸೇವೆ ಎಷ್ಟೋ ಮಾಡಿದೆ. ಈ ಗವಿಘಟ್ಟ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿಪೇಟೆ ಇದ್ದಂಗೆ ಈ ಒಂದು ತಾಲೂಕಲ್ಲಿ ಮುಂದೆ ಪ್ರಸಿದ್ಧ ಕ್ಷೇತ್ರ ಆಗಿದೆಯಲ್ಲ, ಪ್ರತಿ ವರ್ಷ ಜಾತ್ರೆ ಆಗ್ತಾ ಇದೆ. ತಮ್ಮ ಒಂದು ಸಹಕಾರ, ಈ ಒಂದು ಮೇಸ್ತ್ರಿ ನಾಗಣ್ಣ ಆಗ್ಬೋದು, ಬುಲೆಟ್ ಆಗ್ಬೋದು, ಅವರ ಒಂದು ಶ್ರಮ, ಈ ಒಂದು ಭಕ್ತರ ಶ್ರೀನಿವಾಸಪುರ ಹಬ್ಬದ ಸಂಭ್ರಮ, ಈ ವಾತಾವರಣಕ್ಕೆ ತಾವು ಯಾವ ರೀತಿ ಸಹಕಾರ ನೀಡ್ತಾರೆ? ಇಲ್ಲ, ಈಗಾಗಲೇ ಸಹಕಾರ ನಮ್ದೆಲ್ಲ ಇದೆ. ನಮ್ಮನ್ನ ಯಾವುದೇ ಒಂದು ಜಾಗದಲ್ಲಿ ಧರ್ಮ ಕಾರ್ಯಗಳಲ್ಲಿ ಮೊದಲ ಮನುಷ್ಯ ನಾನೇ ಆಗಿರ್ತೀನಿ. ಯಾಕಂದ್ರೆ ನನಗೆ ರಾಜಕೀಯ ಅದು ಇದೆ ಅಂತಲ್ಲ, ನನಗೇನು ಎಲೆಕ್ಷನ್ಗೆ ನಿಂತು ಓಟ್ ಹಾಕ್ಬೇಕು, ನಾನು ಗೆಲ್ಲಬೇಕು ಆ ಥರ ನನ್ನ ಉದ್ದೇಶ ಇಲ್ಲ. ಆದರೆ ನನ್ನ ಉದ್ದೇಶ ಒಂದೇ, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು. ಆ ಧರ್ಮಕ್ಕೋಸ್ಕರ ನಮ್ಮ ಒಂದು ಸಂಸ್ಕೃತಿನಲ್ಲಿರುವಂಥ ದೇವತೆಗಳು ದೇವರುಗಳು ಉಳಿಸುವಂಥ ಒಂದು ಕೆಲಸ. ಮೊದಲ ಮನುಷ್ಯ ಯಾರು ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂತಂದ್ರೆ ಅದು ಬಿ.ವಿ. ಶಿವಾರೆಡ್ಡಿ ಅಂತ ನೀವು ಧೈರ್ಯವಾಗಿ ಹೇಳ್ಬೋದು, ಎಲ್ಲಿ ಬೇಕಾದ್ರೂ ಕೂಡ, ಯಾವುದೇ ಜಾಗ. ಇವತ್ತಿನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒದಲಿ ಪಂಚಾಯತಿನಲ್ಲಿ ಗವಿಘಟ್ಟ ಭೈರವೇಶ್ವರ ದೇವಸ್ಥಾನ ಇವತ್ತು ನಮ್ಮ ವೆಂಕಟರೆಡ್ಡಿ ಅವರು ಮತ್ತು ನಾಗಪ್ಪ ಅವರು, ಮೇಸ್ತ್ರಿ ನಾಗಪ್ಪ ಅವರು ನಮ್ಮನ್ನ ಆಹ್ವಾನ ಮಾಡಿದ್ರು. ನಾವು ಇದು 2ನೇ ಸತಿ ಬರ್ತಾ ಇದ್ದೀವಿ. ಮೊದಲ ಸಾರಿ ಒಂದ್ಸತಿ ಬಂದಾಗ ಒಂದೆರಡು ವಿಗ್ರಹ ಏನೋ ಇತ್ತು, ಅವಾಗ ಸುಮಾರು ವರ್ಷ ಆಯ್ತು. ಆದರೆ ಇವತ್ತು ಬಂದ್ರೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಕೈಲಾಸಗಿರಿ ತರನೇ ಮಾಡ್ಬೋದು, ಇಲ್ಲಿ ಇನ್ನೂ ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಅಂತ ಒಂದು ಜಾಗ. ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ, ಯಾಕಂದ್ರೆ ಎಲ್ಲಾ ಇಷ್ಟಪಡುವಂತ ದೇವರುಗಳು ಕೂಡ ಈ ಗುಹೆನಲ್ಲಿ ಇಟ್ಟಿದ್ದಾರೆ. ತುಂಬಾ ಒಳ್ಳೇದ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲ ಶಕ್ತಿಗೆ ಒಂದು ಇಲ್ಲೇ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ತುಂಬಾ ನನ್ಗೆ ಏನೋ ಒಂಥರ ಅನಿಸ್ತು. ನಾನು ಆಲ್ರೆಡಿ ಒಂದು ಸಹಕಾರ ಕೊಟ್ಟಿದ್ದೀವಿ. ಅದು ಏನು ಅಂತ ಅದು ಧರ್ಮ ಕಾರ್ಯಗಳಲ್ಲಿ ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಅಲ್ಲ, ಎಲ್ಲದೂ ಸೇರಿ ನಾನು ಒಬ್ಬನು ಅಂತ. ಅದರಿಂದ ಮೊದಲಿಗೆ ನಾನು ಇರ್ತೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ದಿನ ಈ ಗವಿಘಟ್ಟ ದೇವಸ್ಥಾನಕ್ಕೆ ತಾವು ಭೇಟಿ ಆಗಿದ್ರಲ್ಲ, ಈ ಒಂದು ರಥೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ತಮ್ಮ ಒಂದು ಭರವಸೆ, ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಒಂದು ಅಲ್ಲ, ಅದು ಖಂಡಿತ ನಂಬ್ಕೋಬಹುದು. ನಾವು ಎಲ್ಲದ್ರಲ್ಲಿ ಕೂಡ ಇರ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ರಂಗಾಂತರಗಳ ರೀತಿಯಲ್ಲಿ ನಮಗೆ ಅನುಭವ ಆಗ್ತಕ್ಕಂಥ ಒಂದು ಗವಿಘಟ್ಟದಲ್ಲಿ ನಡೆದಿರ್ತಕ್ಕಂಥ ಕಾಲಭೈರವೇಶ್ವರ ಒಂದು ದೇವಾಲಯ, ಜೊತೆಗೆ ಈಗಷ್ಟೇ ನಿರ್ಮಾಣ ಮಾಡಿದಂಥ ನರಸಿಂಹಸ್ವಾಮಿಯ ಒಂದು ದೇವರ ಪ್ರತಿಷ್ಠಾಪನೆ, ಜೊತೆಗೆ ಶಿವನ ಪ್ರತಿರೂಪ, ನವಗ್ರಹಗಳ ಆದಿಯಾಗಿ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರಿಗೆ ಒಂದು ವಿಶೇಷ ರೀತಿಯಲ್ಲಿ ಒಂದು ದೇವಸ್ಥಾನ ಮತ್ತು ಇತಿಹಾಸ ಪ್ರಸಿದ್ಧ ಗವಿಗಳನ್ನು ಇಡೀ ನಾಡಿಗೆ ಮತ್ತು ಜನತೆಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಭಾಗದ ಮುಖಂಡರು ಮತ್ತು ಈ ದೇವರ ಭಕ್ತವಾದಂಥ ಬುಲೆಟ್ ವೆಂಕಟರೆಡ್ಡಿ ಹಾಗೆ ಈ ಒಂದು ನಾಗಣ್ಣ, ಏನು ಮೇಸ್ತ್ರಿ ನಾಗಣ್ಣ ಅಂತ ಏನು ಕರೆಯಲ್ಪಡ್ತೀವಿ, ಇವರಿಬ್ಬರ ಒಂದು ಜೊತೆಯಾಗಿ ಎಲ್ಲ ಭಕ್ತರನ್ನ ಮತ್ತೆ ಜವಾಬ್ದಾರಿ. ಶ್ರೀನಿವಾಸಪುರದಲ್ಲಿ ಬಹಳ ಅದ್ಭುತವಾದಂಥ ಸಾಧನೆ. ನಮಗೆಲ್ಲ ಆತ್ಮೀಯನು, ನಮಗೆ ಬಹಳ ಬೇಕಾದಂಥ ಸ್ನೇಹಿತರು ನಾಗರಾಜ್, ದಾರೆ ನಾಗರಾಜ್ ಅಂತ ಹೆಸರು. ಸುಮಾರು ಈತನ ಬಾಲ್ಯದಿಂದ ನಾನು ನೋಡಿದ್ದೀನಿ. ಪಾಪ ಕೂಲಿ ಮಾಡಿ ಅನಂತರ ಮೇಸ್ತ್ರಿ ಆಗಿ, ಅನಂತರ ಒಂದು ದೊಡ್ಡ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಒಕ್ಕೂಟ ಕಟ್ಕೊಂಡು ಇಡೀ ತಾಲೂಕಲ್ಲೇ ಕೆಲಸ ಮಾಡಿಕೊಂಡು ಒಬ್ಬ ಮೇಸ್ತ್ರಿ ಆಗಿ ಇವತ್ತು ಈ ಒಂದು ಗಟ್ಟ ಮೇಲೆ ಕಾಲಭೈರವೇಶ್ವರನ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಇದು ಯಾರಿಗೂ ಕೂಡ ಸ್ಥಿತಿವಂತರಿಗೂ ಸಿರಿವಂತರಿಗೂ ಮಾಡುವಂಥ ಸಾಧ್ಯವಾದಂಥ ಕೆಲಸ ಅಲ್ಲ. ಆತನ ಹಿಂದಿನ ಜನ್ಮದ ಸುಕೃತ ಫಲಗಳಿಂದ ಆತನಿಗೆ ಭಗವಂತ ಈ ಭಾಗ್ಯ ಕೊಟ್ಟಿದ್ದಾನೆ. ಆತನ ಜನ್ಮ ಧನ್ಯತೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಯಾರಿಗೂ ಸಾಧ್ಯ ಇಲ್ಲ. ದೇವರು ಇನ್ನೂ ಕೂಡ ಸದಾ ಆತನ ಜೊತೆ ಇದ್ದು ಎಲ್ಲ ಕೆಲಸಗಳು ಸಮೃದ್ಧಿಯಾಗಿ ನಡೆಸಲಿ, ಮುಂದೆ ಇನ್ನೂ ಚೆನ್ನಾಗಿ ದೊಡ್ಡದಾಗಲಿ, ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗಲಿ ಅಂತ ನಾನು ಬಯಸ್ತಾ ಆತನ ಈ ಸಂದರ್ಭದಲ್ಲಿ ಬಹಳ ಉತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಸರ್, ಈ ದಿನ ಸಮಾಜ ಸೇವೆ, ರಾಜಕಾರಣಿ ಆಗ್ಬೋದು, ಒಂದು ಶ್ರೀಮಂತರಾಗ್ಬೋದು, ಬರುವಂತ ಯಾವ ರೀತಿ ಮಾಡ್ತಾರೋ ಈ ರೀತಿ ಈ ಗವಿಘಟ್ಟಿನಲ್ಲಿ ಈ ಮೇಸ್ತ್ರಿ ಈ ಒಂದು ಸನ್ನಿವೇಶ ದೃಶ್ಯಗಳು ಯಾವ ರೀತಿ ಅನಿಸ್ತದೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಪರಿಸರ, ಈ ಒಂದು ಎನ್ವೈರ್ಮೆಂಟು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ.
ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಬಂದಂಥ ಸಂದರ್ಭಕ್ಕೆ ನಮ್ಮ ಭಾಳ ಆತ್ಮೀಯರು, ನನಗೆ ಭಾಳ ಬೇಕಾದಂಥವರು ಕೋಲಾರ ರಾಮಣ್ಣವರು, ಪೇಟೆ ಚಮ್ಮನಹಳ್ಳಿ ರಾಮಣ್ಣವ್ರು ಅಂದರೆ ನಾವು ಭಾಳ ಜೊತೆಯಲ್ಲಿದ್ವಿ ತುಂಬ ಹಿಂದೆ. ಅವ್ರ ಮಗ ಶ್ರೀನಾಥ್ ಅವರು ಕೂಡ ನನ್ನ ಜೊತೆ ಬಂದಿದ್ದಾರೆ. ನಾನು ಬಂದ ಸಂದರ್ಭದಲ್ಲಿ ಬಂದಿದ್ದಾರೆ. ಇನ್ನೊಬ್ಬ ಸ್ನೇಹಿತರು ನಮ್ಮ ಗೋಪಾಲ್ ಚಲ್ಲಿಗಾನಹಳ್ಳಿ ಅವ್ರು ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ದೇವರ ದರ್ಶನ ಪಡೆದಿದ್ದೀವಿ. ನಮಗೂ ಕೂಡ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಗವಂತ ನಮಗೂ ಕೂಡ ಇಲ್ಲೊಂದು ಏನು ಇಲ್ಲಿ ಬರಬೇಕಿತ್ತು ಬೈಕೆ, ಅದನ್ನು ನಮಗೂ ಈಡೇರಿಸಿದ್ದಾನೆ. ನಮಗೂ ಕೂಡ ಮುಂದೆ ದೇವರು ಒಳ್ಳೇದು ಮಾಡಲಿ ಅಂತ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ನಾಡಿನ ಜನತೆಗೆ, ವಿಶೇಷವಾಗಿ ಸಮಸ್ತ ರೈತ ಬಾಂಧವರಿಗೆ ಈ ದಿನದ ವಿಶೇಷ ಮಹಾಶಿವರಾತ್ರಿ ಎಂದು ಸರ್ವರಿಗೂ ಕೂಡ ದೇವರು ಆರೋಗ್ಯ ಆಯುಷ್ ನೀಡಿ ರೈತ ಕುಟುಂಬಗಳಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ, ಸಮೃದ್ಧವಾಗಿರಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ನಾನು ಬೇಡಿಕೆ ಇಡ್ತಾ, ಶ್ರೀನಿವಾಸಪುರ ತಾಲೂಕಲ್ಲಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಂಡಂತ ಸುರಂಗ ಮಾರ್ಗ ಅಥವಾ ಗವಿಗಳ ರೂಪದಲ್ಲಿರ್ತಕ್ಕಂಥ ಮಣ್ಣಿನ ಗುಡ್ಡೆ ಗವಿಘಟ್ಟದಲ್ಲಿ ಏನು ಸ್ವಾಭಾವಿಕವಾಗಿ ನಿರ್ಮಾಣ ಆಗಿದೆ, ಇದು ಬಹಳ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಒಂದು ಗುಡ್ಡೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅಲ್ಲಿ ನಾನು ಅದ್ರ ಒಳಗಡೆ ಓಡಾಡಿದ ಸಂದರ್ಭದಲ್ಲಿ ಅಲ್ಲಿನ ಒಂದು ತಂಪು ತರ ವಾತಾವರಣ ಮತ್ತು ಒಂದು ರೀತಿಯಾದಂತಹ ಒಂದು ವಿಶೇಷ ಅಂತ ರೈತ ಮಿತ್ರರನ್ನೆಲ್ಲ ಜೊತೆಗೂಡಿಸ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿ ಏನು ಇವತ್ತಿನ ದಿವಸ ಬೇರೆ ಶ್ರೀನಿವಾಸಕ್ಕೆ ಹೆಸರುವಾಸಿಯಾಗಿತ್ತು. ಇವತ್ತು ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ವಿಶೇಷ ತಿಳ್ಕೊಂಡು ಸಾವಿರಾರು ಜನ ಅಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತೆ ಶ್ಲಾಘನೀಯ ಕೂಡ. ಇದಕ್ಕೆ ನಮ್ಮ ಹಿರಿಯ ಮುಖಂಡರು ಮತ್ತೆ ನನ್ನ ತಂದೆ ಸಮಾನರಾದಂಥ ಬ್ಯಾಟಣ್ಣವರು, ಅಂದ್ರೆ ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರು, ಹಿತೈಷಿಗಳು, ನನಗೆ ಮಾರ್ಗದರ್ಶಕರು, ಮತ್ತೆ ನಮಗೆ ಒಂದು ಹಿತ ಬಯಸ್ತಕ್ಕಂಥ ಒಂದು ಗುರುಗಳ ಸಮಾನ ಇರ್ತಕ್ಕಂಥ ಬ್ಯಾಟಣ್ಣವರು ಹಾದಿಯಾಗಿ ಇವತ್ತಿನ ದಿವಸ ಪೂಜೆಗೆ ಬಂದಾಗ ನಾನು ಅವ್ರ ಜೊತೆಗೂಡಿ ಇವತ್ತು ದೇವಸ್ಥಾನ ಮಾಡಿದ್ದು ನನಗೂ ಕೂಡ ಬಹಳ ತೃಪ್ತಿ ಮತ್ತೆ ಸಂತೋಷ ಆಗುತ್ತೆ. ಈ ಒಂದು ಗವಿಘಟ್ಟ ಒಂದು ನವನ್ ರೀತಿಯಲ್ಲಿ ಜನರ ಒಂದು ಆಶೋತ್ತರಗಳಿಗೆ ಭಕ್ತಿಯ ರೂಪದಲ್ಲಿ, ಪ್ರವಾಸಿ ತಾಣದ ರೂಪದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಏನು ದೊಡ್ಡ ಮಟ್ಟದ ಒಂದು ದೂರಾಲೋಚನೆ ಮತ್ತು ಒಂದು ಚಿಂತನೆ ಇಟ್ಟುಕೊಂಡಂತ ಮೇಸ್ತ್ರಿ ನಾಗಣ್ಣವರು. ಈಗಾಗಲೇ ಅವ್ರ ಬಗ್ಗೆ ನಾನು ಕೇಳಿದಾಗ 40 ವರ್ಷದಿಂದ ಕೇವಲ ಕೂಲಿ ಕಾರ್ಮಿಕರಾಗಿ ಇವತ್ತಿನ ದಿವಸ ಕೆಲಸ ನಿರ್ವಹಿಸೋದ್ರಿಂದ ನಾನು ಸಾರ್ವಜನಿಕರ ಮನವಿ ಮಾಡ್ತೀನಿ, ದಯವಿಟ್ಟು ಇಂಥ ಒಂದು ಪುಣ್ಯ ಕ್ಷೇತ್ರಗಳಲ್ಲಿ ದಯವಿಟ್ಟು ಭಾಗವಹಿಸಬೇಕು. ನಿಮ್ಮಗಳ ಒಂದು ಬೇಡಿಕೆ ಮತ್ತೆ ನಿಮ್ಮಗಳ ಒಂದು ಹಿಂದೂ ಧರ್ಮದ ಒಂದು ಸನಾತನ ಧರ್ಮದ ಒಂದು ಇತಿಹಾಸ ನೋಡಕ್ ಹೋದಾಗ ಆ ಪರಿಕಲ್ಪನೆ ಇಲ್ಲಿ ಕಾಣ್ತಾ ಇದೆ. ಅದೆಲ್ಲೂ ಕೂಡ ಅದನ್ನು ಬಳಸ್ಕೊಂಡು ನಾವೆಲ್ಲೂ ಕೂಡ ಪುನೀತರಾಗಬೇಕು, ಆ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಶಿವರಾತ್ರಿ ಅಂದು ಮತ್ತೊಮ್ಮೆ ಜನತೆಗೆ ಈ ಶಿವರಾತ್ರಿ ವಿಶೇಷವಾದಂತಹ ಒಂದು ಶುಭ ಕೋರ್ತಾ ಭಾಗವಹಿಸಿದಂತ ಎಲ್ಲ ಸಮಸ್ತ ಜನತೆಗೂ ಮತ್ತೆ ನಮ್ಮ ಹಿರಿಯರು ಮತ್ತೆ ಮುಖಂಡರು ಗೋಪಾಲಣ್ಣವರು ಇದ್ದಾರೆ ಈ ಸಂದರ್ಭದಲ್ಲಿ, ಮತ್ತೆ ನಮ್ಮ ಶಂಕರಣ್ಣವರು ಇದ್ದಾರೆ, ಚೌಡಣ್ಣವರು ಇದ್ದಾರೆ, ಎಲ್ಲ ಆದಿಯಾಗಿ ಬಂದಂತ ಮುಖಂಡರು ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರ. ಸರ್, ಸಮಾಜ ಸೇವೆಯಲ್ಲಿ ಎಷ್ಟೋ ದೇವಸ್ಥಾನ ತಾವು ಭೇಟಿ ಮಾಡಿದ್ದೀರಿ. ಈ ಒಂದು ಶ್ರೀನಿವಾಸಪುರ ಗವಿಘಟ್ಟ ಈ ಸ್ವರಂಗ ಈ ಒಂದು ಮಾಡ್ಬೇಕಂದ್ರೆ ಇದು ಜಿಲ್ಲೆನಲ್ಲಿ ವಿವಿಧ ಇದರಲ್ಲಿ ಇರುತ್ತೆ. ಈ ತಾಲೂಕಲ್ಲಿ ಈ ಶ್ರೀನಿವಾಸಪುರದಲ್ಲಿ ಈ ಗವಿಘಟ್ಟ ಹಿಂಗಿರ್ಬೇಕಂದ್ರೆ ಈ ಒಂದು ದೇವರ ಕೃಪೆ, ಇವರು ಮಾಡುವ ಒಂದು ಶ್ರಮ ಯಾವ ರೀತಿ ಅನಿಸ್ತಾ ನೋಡಿದ ಪ್ರಕೃತಿ ದತ್ತವಾಗಿ ನಿಂತು ನೋಡಿದಾಗ ನಾವು ಯಾವುದೋ ಬೇರೆ ದೇಶಕ್ಕೋ ಅಥವಾ ಬೇರೆ ರಾಜ್ಯಕ್ಕೋ ಹೋದಂತ ಒಂದು ಅನುಭವ ಆಗ್ತದೆ ಇಲ್ಲಿನ ವಾತಾವರಣ. ಯಾಕಂದ್ರೆ ಸುತ್ತಮುತ್ತ ಯಾವ್ದು ಬೆಟ್ಟ ಗುಡ್ಡಗಳಿಲ್ಲ, ಇರ್ತಕ್ಕಂಥದ್ದು ಒಂದೇ ಒಂದು ಮಣ್ಣಿನ ಒಂದು ರೂಪ ಆ ರೀತಿ ಪಡೆದಿದೆ. ಅದು ಯಾವುದೋ ದೇವರ ಒಂದು ಸೃಷ್ಟಿನೇನೋ ಅಥವಾ ಇತಿಹಾಸದಲ್ಲಿ ಯಾವ ರೀತಿ ನಮ್ಮ ಪೂರ್ವಿಕರು ಅಥವಾ ಯಾರನ್ನ ಒಂದು ಋಷಿಮುನಿಗಳೇನಾದ್ರು ಇಲ್ಲಿ ವಾಸ ಮಾಡಿದ್ರನೋ ಅಂತಕ್ಕಂಥ ಒಂದು ಭಾಸ ಆಗ್ತಾ ಇದೆ. ಯಾಕಂದ್ರೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಂಥ ಗಟ್ಟುಗಳು ಇಂಥ ಗುಟ್ಟೆಗಳು ಬೇಕಾದಷ್ಟು ಮಾಡಿದೆ. ಅದರಲ್ಲಿ ಯಜ್ಞ ಯಾಗಾದಿಗಳು ಅಥವಾ ಬೇರೆ ಪೂಜಾ ಕೈಕರ್ಯಗಳು ಮಾಡಿ ನೆರವೇರೋದಕ್ಕೆ ಇದಕ್ಕೆ ಆ ರೀತಿ ಒಂದು ಪ್ರಸಿದ್ಧಿ ಹೊಂದಿದೆ ಕಾರಣ ಆಗ್ತದೆ. ಹಾಗಾಗಿ ಇದು ಇಂಥ ಒಂದು ವಿಶೇಷತೆ ಇರತಕ್ಕಂಥ ಒಂದು ಗುಟ್ಟೆಯನ್ನು ನಮ್ಮ ಈ ವಾತಾವರಣನ ನಾವೆಲ್ಲೂ ಕೂಡ ಪರಿಶುದ್ಧವಾಗಿ ಎಲ್ಲ ಭಕ್ತಿಪೂರ್ವಕ ಬಳಸ್ಕೊಂಡಿದ್ದಾದ್ರೆ ಒಂದು ಪ್ರವಾಸಿ ತಾಣ ಜೊತೆಗೆ ಒಂದು ಧಾರ್ಮಿಕ ಕೇಂದ್ರ ಆಗಿ ನಮ್ಮೆಲ್ಲರೂ ಕೂಡ ದೇವರು ಆಶೀರ್ವಾದ ಮಾಡೋದ್ರಲ್ಲಿ ಮತ್ತೆ ಎಲ್ಲ ದೇವರ ಕೃಪೆಗೆ ಒಳಗಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಾನು ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕು ಜನತೆಗೆ ಮನವಿ ಮಾಡ್ತೀನಿ, ತಾವುಗಳು ಕುಟುಂಬ ಸಮೇತರಾಗಿ ಮಕ್ಕಳ ಸಮೇತರಾಗಿ ಬಂದು ಇವೆಲ್ಲನ ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಇತಿಹಾಸ ಜೊತೆಗೆ ನಮ್ಮ ನಾಡಿನ ಪ್ರಸಿದ್ಧಿ ಜೊತೆಗೆ ಈ ಒಂದು ದೇವಸ್ಥಾನದ ವಿಶೇಷತೆಯನ್ನು ಅರ್ಥಕೊಂಡಾಗ ಒಂದು ನಮ್ಮ ಇತಿಹಾಸನೂ ಅರ್ಥ ಆಗ್ತದೆ, ನಮ್ಮ ಒಂದು ಭಕ್ತಿಪೂರ್ವಕ ಒಂದು ಧಾರ್ಮಿಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಇದು ಶ್ರಮದ ಕೆಲಸ.
ನಾಗಣ್ಣವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಒಂದು ಏನು ಈ ಒಂದು ಕಾರ್ಯವೈಖರಿದೆ, ಇನ್ನಷ್ಟು ಮುಖಂಡರನ್ನ, ಇನ್ನಷ್ಟು ಸ್ಥಿತಿವಂತರನ್ನ ಬಳಸ್ಕೊಂಡು ಈ ಒಂದು ಅಭಿವೃದ್ಧಿಗೆ ತಾವು ಶ್ರಮ ವಹಿಸ್ತಾ ಇದ್ರಿ. ದೇವರು ನಿಮಗೆ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿನ ಬಳಸ್ಕೊಂಡು ಅಭಿವೃದ್ಧಿಗೆ ಶ್ರಮಿಸಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ವೆಂಕಟರೆಡ್ಡಿ ಆದಿಯಾಗಿ ಎಲ್ರಿಗೂ ನಾನು ಶುಭ ಕೊಡ್ತೀನಿ. ನಮಸ್ಕಾರ. ದೇವರ ಒಂದು ಏನು ಅವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇಡೀ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಇದೆಲ್ಲರೂ ಕೈಲೂ ಸಾಮಾನ್ಯ ಜನರ ಕೈಲಿ ಆಗುವಂಥ ಸಾಧ್ಯ ಅಲ್ಲ. ಇದು ದೇವರ ಕಾರ್ಯ ಅಷ್ಟು ಸುಲಭ ಅಂತಲ್ಲ. ಹಾಗಾಗಿ ಏನು ಇವತ್ತಿನ ದಿವಸ ಇಲ್ಲಿ ನಿರ್ಮಾಣ ಆಗಿದೆ, ಶಿವರಾತ್ರಿ ಹಬ್ಬದಂದು ನಿನ್ನೆ ಕೂಡ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಇವತ್ತು ಕೂಡ ನಾವು ಕಲ್ಯಾಣೋತ್ಸವ ನಡೆದಿತ್ತು ಬೆಳಗ್ಗೆಯಿಂದ. ಸ್ವಲ್ಪ ತಡ ಆಯಿತು. ಕಲ್ಯಾಣೋತ್ಸವ ಕೂಡ ಬಹಳ ಅದ್ದೂರಿಯಾಗಿ ನಡೆದಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಧಾರ್ಮಿಕ ವಿಚಾರದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಮತ್ತು ಪ್ರವಾಸ ತಾಣದಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಇದನ್ನ ಯಥೇಚ್ಛವಾಗಿ ಬಳಸ್ಕೊಂಡು ಅವರು ಮತ್ತು ಅವ್ರ ಕುಟುಂಬಗಳು ಮತ್ತು ನೆರೆಹೊರೆಯವರು ಇಡೀ ಸುತ್ತಮುತ್ತ ಇರ್ತಕ್ಕಂಥ ಬಂಧುಗಳನ್ನೆಲ್ಲ ಕರೆದು ಏನು ಈ ಒಂದು ಸ್ಥಳದ ಮಹಿಮೆ ಮತ್ತು ಸ್ಥಳದ ವಿಶೇಷದ ಬಗ್ಗೆ ಅರಿತುಕೊಂಡು ಒಂದು ಅಭಿವೃದ್ಧಿ ಪರ ಚಿಂತನೆ ಮತ್ತೆ ಒಂದು ಭಕ್ತಿಪೂರ್ವಕ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೆ. ಆದರೆ ಇದು ಬಹಳ ಪ್ರವಾಸಿ ತಾಣ ಇದೆ, ಜೊತೆಗೆ ಒಂದು ಧಾರ್ಮಿಕ ಕೇಂದ್ರ ಆಗಿ ನಮ್ಮೆಲ್ಲರೂ ಕೂಡ ಒಂದು ಜನತೆಗೆ ಒಂದು ಅಭಿವೃದ್ಧಿ ಪರ ಮತ್ತು ಜನತೆಗೆ మాట్లాడుతున్నా వాళ్ళు మాట్లాడతారా